ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂಬೇಡ್ಕರ್ ಭವನದ ಸುತ್ತಮುತ್ತ ನವೋದಯ ಕಾಲೇಜಿನ ವಿದ್ಯಾರ್ಥಿಗಳು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶ್ರಮದಾನ ಮಾಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಉಪಾಧ್ಯಾಯರು ಹಾಗೂ ಪ್ರಾಂಶುಪಾಲರಾದ ರವಿಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ವರ್ಷದಲ್ಲಿ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ಸಮುದಾಯದಲ್ಲಿನ ಸಹಭಾಗಿತ್ವ ಹಾಗೂ ಪರಿಸರದ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ಮೂಡಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ ಎಂದು ಉಪಾಧ್ಯಾಯರು ಮತ್ತು ವಿದ್ಯಾರ್ಥಿಗಳು ಮಾಧ್ಯಮದೊಂದಿಗೆ ಹಂಚಿಕೊಂಡರು. ಕೆಲಸ ಮಾಡ್ರು ನೋಡಲ್ಲಿ ಪಾಪ ನೋಡಿ ಹೆಂಗ್ ಗುಡಿಸ್ತಾಳೆ. ಆಯ್ತಾ ಬರ ಮೇಲೆ ತುಮಕೆ ಬರೀಲಿ ಬರ ಮೇಲೆ ಬಾಯ್ಲಿ ನಿಮ್ಗೆ ಹೇಳ್ತಾರೆ ಎಲ್ಲ ಬರ್ರಿ ಇಲ್ಲಿ ಕಡೆ ಬರ ಬರ ಬಾಯ್ಲಿ ಅನಿತಾ ಬಾರಮ್ಮ ಬರ ಸ್ವಲ್ಪ ಫ್ರಂಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಇಲ್ಲಿಗೆ ನೋಡಿದೆ ಸರ್ ನೋಡಿದೆ ಅದಂತೂ ತುಮಕ ಈ ಒಂಥರ ಕಸವೆಲ್ಲ ತೆಗಿಬೇಕು, ಈ ಥರ ಒಂಥರ ಮನ್ಸಿಗೆ ಬೇರೆ ಬೇಜಾರು ಅನ್ಸಲ್ವಾ ಅಂತ? ಆ ರೀತಿ ಎಲ್ಲ ಏನು ಬೇಜಾರಿಲ್ಲ. ಈಗ ಗಾಂಧೀಜಿ ಅವರೇ ಬೀದಿಗಳಲ್ಲೆಲ್ಲ ಕಸ ಗುಡಿಸ್ತಿದ್ರು ಅಂತ ಹೇಳ್ತಾರೆ. ಅಂತಹ ಒಬ್ಬರು ದೊಡ್ಡ ವ್ಯಕ್ತಿನೇ ಬೀದಿಲಿ ಕಸ ಗುಡಿಸ್ತಿದ್ರು ಅಂತಂದರೆ ನಾವೆಲ್ಲ ಇನ್ನು ಸ್ಟೂಡೆಂಟ್ಸ್ ಅವರ ವ್ಯಕ್ತಿತ್ವವನ್ನು ಅವರಲ್ಲಿರುವಂತಹ ಚೂರು ಪರಿಶ್ರಮದ ಜೀವನವನ್ನು ನಾವು ಹಂಚ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಈ ರೀತಿ ಎಲ್ಲ ಮಾಡೋದು ನಮಗೊಂದು ರೀತಿ ಖುಷಿನೇ ಅನಿಸುತ್ತೆ. ಈ ರೀತಿ ಇನ್ನೂ ಮಾಡಬೇಕು ಅಂತಲೂ ನಮ್ಗನ್ಸುತ್ತೆ. ಬೇರೆ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತೀರಾ? ಹಾಂ, ಅಂದರೆ ನಮ್ಮನ್ನು ನೋಡಿ ಬೇರೆಯವರು ಕಲೀಲಿ, ಅಂದರೆ ನಾವು ಬೇರೆಯವ್ರಿಗೆ ನೋಡಿ ಗುರುಗಳು ಹೇಳ್ತಾ ನಾವು ಕಲ್ತಿದ್ದೀವಿ. ನಮ್ಮನ್ನು ನೋಡಿ ಒಂದು 4 ಜನ ಸ್ಟೂಡೆಂಟ್ಸ್ ಇದನ್ನು ಮಾಡೋದ್ರಿಂದ ನಮಗೂ ಸಹ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಸರಿ ಅಮ್ಮ, ಆಯ್ತು. ಸರ್, ಈಗ ನಿಮ್ಮ ಕಾಲೇಜಿಂದ ಇವತ್ತೇನು ಶ್ರಮದಾನ ಅಂತ ಮಾಡ್ತಾ ಇದ್ದೀರಾ, ಅಂಬೇಡ್ಕರ್ ಭವನ ಯಾಕೆ ಇವತ್ತು ಆಯ್ಕೆ ಮಾಡ್ಕೊಂಡ್ರಿ ಅಂತ? ಸರ್, ನಾಳೆ ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ಇದೆ. ಆ ಒಂದು ಕಾರಣಕ್ಕಾಗಿ ನಾವು ನಮ್ಮ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಒಂದು ವತಿಯಿಂದ ಅಂಬೇಡ್ಕರ್ ಒಂದು ಸಮುದಾಯ ಭವನದ ಸುತ್ತಮುತ್ತ ಒಂದು ಶ್ರಮದಾನ ಮಾಡುವುದರ ಮೂಲಕವಾಗಿ ನಾಳಿನ ಅಂಬೇಡ್ಕರ್ ಜಯಂತಿಯ ಒಂದು ಕಾರ್ಯಕ್ರಮವನ್ನು ಅರ್ಥಗರ್ಭಿತವಾಗಿ ಒಂದು ಆಚರಣೆ ಆಗಲಿ ಅನ್ನೋ ಉದ್ದೇಶವಾಗಿ ನಾವು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಕಾಲೇಜಿನ ಪ್ರಾಂಶುಪಾಲರು ರವಿಕುಮಾರ್, ಹಾಗೆ IKC ಕೋಆರ್ಡಿನೇಟರ್ ಆದಂತಹ ಡಾಕ್ಟರ್ ಅರುಣ್ ಕುಮಾರ್, ಹಾಗೆ ಪ್ರೊಫೆಸರ್ ಸದಾನಂದ ಸ್ವಾಮಿ ಅನ್ನೊಳಗೊಂಡಂತಹ ಎಲ್ಲ ಪ್ರಾಧ್ಯಾಪಕರುಗಳು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ NSS ಶಿಬಿರಾರ್ಥಿಗಳು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಳ್ಳಿಕ್ಕೆ ಸಹಕಾರ ಕೊಟ್ಟಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈ ಸ್ವಚ್ಛತಾ ಕಾರ್ಯಕ್ರಮನ ಪ್ರತಿ ವರ್ಷನೂ ಮಾಡ್ತೀರಾ ಅಥವಾ ನೀವೇನಾದ್ರೂ ನಿಮ್ಮ ಕಾಲೇಜಿಂದ ತಂಡಗಳು ಮಾಡ್ಕೊಂಡು ಏನಾದರೂ ಮಾಡ್ತೀರಾ? ಈ ವರ್ಷ ನಾವು ಈ ಕಾಲೇಜಿನ ಒಂದು ಸಹಾಯಕ ಪ್ರಾಧ್ಯಾಪಕರಾಗಿ ಹೊಸದಾಗಿ ನೇಮಕಾತಿಯಾಗಿರೋದ್ರಿಂದ ಈ ವರ್ಷದಿಂದಲೇ ನಾವು ಇಂತಹ ಕಾರ್ಯಕ್ರಮಗಳನ್ನು ಜಯಂತಿಗಳ ಸಂದರ್ಭದಲ್ಲಿ, ವಿಶೇಷದ ಒಂದು ಕಾರ್ಯಕ್ರಮದ ಸಂದರ್ಭಗಳಲ್ಲಿ ನಾವು ಮಾಡುವ ಮುಖಾಂತರವಾಗಿ ಇಲ್ಲಿಂದ ಇನ್ನೂ ಕಾಲೇಜಿನ ಅಸ್ತಿತ್ವ ಇರುವವರೆಗೂ ಕೂಡ ನಾವು ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ. ಈ ಸ್ವಚ್ಛತೆ ಬಗ್ಗೆ ಈ ಥರ ಒಂದು ಕಾರ್ಯಕ್ರಮಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಇವರೇ? ಅಂದರೆ ಕಾಲೇಜಿಂದ ಎಲ್ಲರೂ ಒಟ್ಟಿಗೆ ಶ್ರಮದಾನ ಮಾಡೋದು ಎಲ್ಲರಿಗೂ ಖುಷಿ ಅನಿಸುತ್ತೆ. ಮತ್ತು ಈ ರೀತಿ ಅರಿವು ಅಂದರೆ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಅಂಬೇಡ್ಕರ್ ಸುತ್ತಮುತ್ತಲ ಅಂದರೆ ಪರಿಸರವೂ ಸಹ ಶುಚಿಯಾಗುತ್ತೆ, ನಮ್ಮ ಮನಸ್ಸಿಗೂ ಸಹ ಒಂಥರ ಖುಷಿ ಅನಿಸುತ್ತೆ. ಅಂದರೆ ಪರಿಸರ ಎಲ್ಲ ಸ್ವಚ್ಛವಾಗಿದ್ದರೆ ಮನಸ್ಸಿಗೂ ಆನಂದ ಅನಿಸುತ್ತೆ. ಈ ರೀತಿ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಕಾಲೇಜಿಂದ ಅವಾಗವಾಗ ಮಾಡಿಸ್ತಿರ್ತಾರೆ. ಅದರಿಂದ ಪರಿಸರವೂ ಸಹ ಸ್ವಚ್ಛವಾಗಿರುತ್ತೆ, ನಮ್ಮ ಮನಸ್ಸಿಗೂ ಒಂದು ರೀತಿ ಶ್ರಮದಾನ ಮಾಡಬೇಕು ಅಂತ ಅನಿಸುತ್ತೆ.